ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಟೊಮೆಟೊ ಸೂಪ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಮನೇಲಿ ಮಾಡೋದೇಗೆ ತುಂಬ ಈಸಿಯಾಗಿ ಹೇಳ್ಕೊಡ್ತೀವಿ. ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಆಗಿ ನೋಡ್ತಿದ್ದಾರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದಂತೂ ಮರಿಬೇಡಿ. ಅದಕ್ಕೆ ಜಾಮ್ ಟೊಮೊಟೊ 3 ತಗೊಂಡ್ರೆ, ಹುಳಿ ಟೊಮೊಟೊ 1-2 ತಗೊಳ್ಳೋಣ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕ್ಯಾರೆಟ್ ಒಂದು ಕಾಲು ಭಾಗದಷ್ಟು ಬೀಟ್ರೂಟು, ಒಂದು ಅರ್ಧ ಭಾಗದಷ್ಟು ಆಲೂಗೆಡ್ಡೆ, ಬೆಣ್ಣೆ ಮತ್ತು ಪಲಾವ್ ಎಲೆ, 1 ಇಂಚು ಶುಂಠಿ, 1 ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ನಂತರ ಕುಕ್ಕರ್ಗೆ ಸ್ಟವ್ ಮೇಲೆ ಇಡಿ. ಕುಕ್ಕರನ್ನು ಸ್ಟವ್ ಹಚ್ಚಿ ಅದಕ್ಕೆ ಬೆಣ್ಣೆನ ಹಾಕ್ತಾಯಿದ್ದೀನಿ. ಬೆಣ್ಣೆ 1-2 ಸ್ಪೂನಷ್ಟಾದರೆ ಸಾಕು. ಎರಡು ಟೇಬಲ್ ಸ್ಪೂನ್ ಬೆಣ್ಣೆನ ತಗೊಂಡಿದ್ದೀನಿ. ನಂತರ ಬೆಣ್ಣೆ ಎಲ್ಲ ಕಾದ ನಂತರ ಅದಕ್ಕೆ ಪಲಾವ್ ಎಲೆ ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಸ್ವಲ್ಪ ಬಿಸಿ ಆದರೆ ಸಾಕು, ತುಂಬ ಏನು ಬೇಡ. ನಂತರ ಮಿಕ್ಕಿದಿರೋ ಎಲ್ಲ ಇಂಗ್ರೀಡಿಯೆಂಟ್ಸು ಅಂದರೆ ನಾವು ಕಟ್ ಮಾಡಿ ಇಟ್ಕೊಂಡ್ರಂಥ ಕ್ಯಾರೆಟು, ಬೀಟ್ರೂಟು, ಆಲೂಗೆಡ್ಡೆ, ಟೊಮ್ಯಾಟೊ ಎಲ್ಲನೂ ಹಾಕಿ 5-6 ವಿಷಲ್ ಹಾಕ್ಸ್ಕೊಂಬಿಟ್ರೆ ಸಾಕು. ತುಂಬ ಈಸಿಯಾಗಿ, ನಾನು ಹೇಳಿದ್ನಲ್ಲ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರುತ್ತೆ. ಮಾಡಿ ನೋಡಿ ಒಂದ್ಸಲ, ತುಂಬಾ ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ಈ ಬೇಸಿಗೆಗಂತೂ ಊಟ ಸೇರಲ್ಲ ಅಂದಾಗ ಈ ಥರ ಸೂಪ್ಗಳನ್ನ ಮಾಡ್ಕೊಂಡ್ಕೊಂಡಿರಿ, ತುಂಬಾ ಟೇಸ್ಟಿಯಾಗಿರುತ್ತೆ, ಹೆಲ್ತಿ ಕೂಡ. ಇದಕ್ಕೆ ಆ್ಯಕ್ಚುಲಿ ಜಾಮ್ ಟೊಮೊಟೊ ಮತ್ತು ಹುಳಿ ಟೊಮೊಟೊ ಎರಡೂ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಬರೀ ಹುಳಿ ಟೊಮೊಟೊ ಹಾಕಿದ್ರೆ ಹುಳಿ ಜಾಸ್ತಿ ಇರುತ್ತೆ, ಟೇಸ್ಟ್ ಕಡಿಮೆ ಆಗುತ್ತೆ. ಅದಕ್ಕೆ ಜಾಮ್ ಟೊಮೊಟೊ 3 ತಗೊಂಡ್ರೆ, ಹುಳಿ ಟೊಮೊಟೊ 2 ತಗೊಂಡ್ರೆ ಸಾಕು. ಅದೇ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ. ನಿಮಗೆ ಅದೇ ಜಾಸ್ತಿ ಬೇಕು ಅಂದರೆ ಅದೇ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ. ನಂತರ 1-2 ಬೌಲಷ್ಟು ನೀರು ಹಾಕಿ, ನಾನು ಹೇಳಿದ್ಮೇಲೆ 5-6 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಕ್ಯಾರೆಟು ಬೀಟ್ರೂಟ್ ಎಲ್ಲ ಬೇಯಂಗೆ. 2 ಬೌಲಷ್ಟು ನೀರು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ, ನಾನು ಹೇಳಿದ್ನಲ್ಲ 4 ಅಥವಾ 5 ವಿಷಲ್ನ ಹಾಕ್ಸ್ಕೊಂಡ್ರೆ ಸಾಕು. 4 ವಿಷಲು ಅಥವಾ 5 ವಿಷಲ್ ಹಾಕ್ಸ್ಕೊಳ್ಳಿ. ನಂತರ ಕುಕ್ಕರ್ ಕೂಗಾದ್ಮೇಲೆ ನೋಡಿ ಈ ಥರ ಬೆಂದಿರೋದನ್ನು ನೀರೆಲ್ಲ ಬಸ್ತಿ ಅದನ್ನು ಆರೋದಕ್ಕೆ ಬಿಡೋಣ. ಮಿಕ್ಸಿಲಿ ರುಬ್ಬೇಕಲ್ಲ, ನೋಡಿ ಬೆಂದಿದೆ ಕ್ಯಾರೆಟು ಬೀಟ್ರೂಟ್ ಎಲ್ಲ. ನಂತರ ಇದ್ರ ನೀರನ್ನು ಸೋಸಿ ಒಂದು ಕಡೆ ಇಡೋಣ. ನೀರೆಲ್ಲ ಬಸ್ತಿ ಇಟ್ಕೊಂಡ ನಂತರ ಇದನ್ನು ಆರೋದಕ್ಕೆ ಬಿಡೋಣ. ನೋಡಿ ಈ ಥರ ಆರೋದಕ್ಕೆ ಬಿಟ್ಟ ನಂತರ ಒಂದು ಮಿಕ್ಸಿ ಜಾರ್ಗೆ ಚೆನ್ನಾಗಿ ಆರಿದ ನಂತರ ಒಂದು ಮಿಕ್ಸಿ ಜಾರಿಗೆ ಎಲ್ಲ ಅದನ್ನು ಹಾಕಿ ನುಣ್ಣಗೆ ರುಬ್ಕೊಬಿಡೋಣ. ಸ್ವಲ್ಪ ನೀರು ರಿಕ್ವೈರ್ಡ್ ಇದ್ದರೆ ನೀರು ಹಾಕಿ ಸಾಕು, ಇಲ್ಲಾಂದರೆ ನೀರು ಬೇಡ. ಸ್ವಲ್ಪ ಹಾಕಿ ನುಣ್ಣಗೆ ರುಬ್ಕೋಬೇಕು. ನೋಡಿ ಈ ಅದಕ್ಕೆ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ರೆ ಸಾಕು. ನಂತರ ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಡಿ. ಪ್ಯಾನಿಗೆ ಸ್ವಲ್ಪ 1/2 ಸ್ಪೂನಷ್ಟು ಬೆಣ್ಣೆ ಹಾಕಿದ್ರೆ ಸಾಕು. ನೀವು ಸೂಪ್ಗೆ ಮೇಯ್ನ್ ಇಂಪಾರ್ಟೆಂಟು ಬೆಣ್ಣೆ ಹಾಕಿದ್ರೇ ತುಂಬ ಟೇಸ್ಟಿಯಾಗಿರುತ್ತೆ. ನಂತರ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಎಲ್ಲನೂ, ಅಂದರೆ ಟೊಮೆಟೊ ಸೂಪ್ಗೆ ಮಾಡಿರೋಂಥ ಮಸಾಲೆ ಎಲ್ಲನೂ ಹಾಕಿ ಚೆನ್ನಾಗಿ ಸ್ಟ್ರೈನ್ ಮಾಡ್ಕೊಂಬಿಡೋಣ. ಅಂದರೆ ಅದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ ಎಲ್ಲ ಹಾಕಿರ್ತೀವಲ್ಲ, ಅದು ಹಾಗೆ ಬಾಯಿಗೆ ಸಿಕ್ಕಬಾರ್ದು ಅಂತೇಳಿ ಈ ಥರ ಸ್ಟ್ರೈನರಲ್ಲಿ ಚೆನ್ನಾಗಿ ಸ್ಟ್ರೈನ್ ಮಾಡ್ಕೋಬೇಕು. ಆದ ನಂತರ ನಾವು ಬಸ್ತಿಟ್ಕೊಂಡಿರೋಂಥ ನೀರನ್ನು ಇದಕ್ಕೆ ಹಾಕಿ, ನಿಮಗೆ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿದ್ರೆ ಟೊಮೆಟೊ ಸೂಪ್ 3/4 ಭಾಗ ರೆಡಿ ಆಗಿದೆ. ನೋಡಿ ಈ ಅದಕ್ಕೆ ನಾನು ಇಷ್ಟು ತಿಕ್ನೆಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನಾನು ನೀರನ್ನು ಹಾಕೋಬೋದು. ನಂತರ ಚೆನ್ನಾಗಿ ಕುದಿಸಿದ ನಂತರ ಅದಕ್ಕೆ ಶುಗರ್ ಹಾಕಿ 1-2 ಸ್ಪೂನಷ್ಟು ಶುಗರ್ ಹಾಕ್ತಿದ್ದೀನಿ. 1 ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕಿ. ನಂತರ ಖಾರಕ್ಕೆ ಇದಕ್ಕೆ ಏನೂ ಬೇಕಾಗಿಲ್ಲ, ಮೆಣಸಿನ ಪುಡಿ ಹಾಕಿದ್ರೆ ಸಾಕು. ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡ್ರಂಥ ಮೆಣಸಿನ ಪುಡಿನ ಹಾಕ್ಬಿಟ್ರೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ಅದಕ್ಕಿಂತನೂ ಟೇಸ್ಟಿಯಾಗಿರುತ್ತೆ. ಟೊಮೆಟೊ ಸೂಪ್ ರೆಡಿ ಆಯಿತು. ನೋಡಿದ್ರೆ ಕಲರ್ ಹೇಗಿದೆ ಅಂತ.
ನಂತರ ಬ್ರೆಡ್ ಕ್ರಮ್ಸ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತೀನಿ. ಒಂದು ಸ್ಟವ್ ಮೇಲೆ ತವನ ಇಡಿ, ಸ್ವಲ್ಪ ನಾನು ತುಪ್ಪ ಹಾಕ್ತಾಯಿದ್ದೀನಿ. ಬ್ರೆಡ್ ಇದ್ದರೆ ಈ ಥರ ಬ್ರೆಡ್ಡನ್ನು ಸ್ಲೈಸಸ್ ಮಾಡ್ಕೊಳ್ಳಿ, ಸ್ಕ್ವೇರ್ ಟೈಪಲ್ಲಿ ಎರಡೂ ಕಡೆ ಬೇಯಿಸ್ಕೊಂಬಿಡಿ ಅಷ್ಟೇ. ಮನೇಲೇ ಬ್ರೆಡ್ ಕ್ರಮ್ಸು ರೆಡಿ ಮಾಡ್ಕೋಬೋದು, ಜೊತೆಗೆ ಮಸಾಲ ಪಾಪಾಡ್ ಕೂಡ ಇಟ್ಕೋಬೋದು. ನಾನು ಹೇಳಿದ್ನಲ್ಲ, ರೆಸ್ಟೋರೆಂಟ್ ಸ್ಟೈಲಲ್ಲೇ ಪಾಪಾಡ್ ಮತ್ತು ಬ್ರೆಡ್ ಕ್ರಮ್ಸ್ ಟೊಮೆಟೊ ಸೂಪ್ ರೆಡಿ ಆಯಿತು. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಟೇಸ್ಟ್ ಯಾರಿಗೆಲ್ಲ ಇಷ್ಟ ಆಯಿತು, ಇನ್ನೊಂದು ಸೂಪ್ ಯಾವ ಸೂಪ್ ಬೇಕು ಅಂತ ಕಮೆಂಟ್ ಮಾಡಿ, ನಿಮಗೆ ಸೂಪ್ ರೆಡಿ ಮಾಡಿ ತೋರಿಸ್ತೀನಿ, ಅದು ಮನೆ ಸ್ಟೈಲಲ್ಲಿ. ರುಚಿಯಾದ ಬಿಸಿ ಬಿಸಿಯಾದ ರುಚಿಯಾದ ಟೊಮೆಟೊ ಸೂಪ್ ರೆಡಿ ಆಯಿತು. ಸೂಪರ್ ಟೇಸ್ಟಿ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಈ ಟೊಮೆಟೊ ಸೂಪ್ ವಿಡಿಯೋ ಇಷ್ಟ ಆಯಿತು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಓಕೆ, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.